ರಿಷಿ, ಏ ರಿಷಿ ಅಂತ ಒಂದು ಹುಡುಗ ರಿಷಿ ಕಡೆನೇ ಬಂದ. ಆರಿಸ್, ಎಲ್ಲೋ ಹೋಗಿದ್ದೆ ವಾಶ್ರೂಮ್ಗೆ ಅಂತ ಹೇಳಿ ಇಷ್ಟೊತ್ತು ಬರದೇ ಹೋಗಿದ್ದನ್ನು ನೋಡಿ ನಾನು ಎಲ್ಲಿ ಕಳೆದೋದೆ ಅಂದ್ಕೊಂಡೆ ಗೊತ್ತಾ. ಮೊದಲೇ ಊರು ಬೇರೆ ಹೊಸ್ತು, ಫಸ್ಟ್ ಟೈಮ್ ಮೈಸೂರು ದಸರಾ ನೋಡೋಕ್ಕೆ ಅಂತ ಬಂದಿದ್ದೀವಿ. ನೀನೆಲ್ಲಾದರೂ ಕಳೆದು ಹೋದರೆ ನಿಮ್ಮ ಮಾಮ್ ಮತ್ತು ನಿಮ್ಮ ಡ್ಯಾಡ್ ನನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ನಿಮ್ಮ ಮಾಮ್ ಮತ್ತು ನಿಮ್ಮ ಡ್ಯಾಡ್ಗೆ ನಾನು ಏನಂತ ಆನ್ಸರ್ ಮಾಡಲಿ ಹೇಳು? ಅದಕ್ಕೆ ನನ್ನ ಜೊತೆನೇ ಇರು, ನೀನು ಎಲ್ಲೂ ಹೋಗಬೇಡ ಆಯಿತಾ ಅಂತ ರಿಷಿಗೆ ಅವ್ರ ಫ್ರೆಂಡ್ ಹೇಳ್ದ. ಆಗ ರಿಷಿ, ಲೋ ಕಿರಣ್, ನಾನಿನ್ನೂ ಸಣ್ಣ ಹುಡುಗ ಅಂದ್ಕೊಂಡಿದ್ಯಾ? ಎಲ್ಲಾದರೂ ಕಳೆದು ಹೋಗೋಕ್ಕೆ ನಾನು ಬರುವಾಗ ಒಂದು ದೊಡ್ಡ ಡ್ರಾಮಾನೇ ನಡೀತು ಗೊತ್ತಾ. ಏನು ಅದು? ಲೋ ಆಮೇಲೆ ಹೇಳ್ತೀನಿ ಬಾ, ಈಗ ಹೋಗೋಣ, ಪ್ರೋಗ್ರಾಮ್ ಇನಾಗ್ರೇಷನ್ ಮಾಡಬೇಕಲ್ವಾ, ಲೇಟ್ ಆಯಿತು ಬಾ ಅಂತ ಹೇಳಿ ಕಿರಣ್ ಕರ್ಕೊಂಡು ಅಲ್ಲಿಂದ ಬೇಗ ಹೋದ. ಇದೆಲ್ಲ ಆಗಿ ಸ್ವಲ್ಪ ಹೊತ್ತಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಒಂದು 4-5 ಪರ್ಫಾರ್ಮೆನ್ಸ್ ಕೂಡ ಮುಗೀತು. ಆಗ ಕಿರಣ್, ಇದೇನೋ ರಿಷಿ, ನಿದ್ದೆ ಬರೋ ಥರ ಆಗ್ತಿದೆ, ಬಾ ಹೋಗೋಣ ಅಂತ ಹೇಳ್ದ. ಆಗ ರಿಷಿ, ಲೋ ಇನ್ನು ಸ್ವಲ್ಪ ಹೊತ್ತು ಕಣೋ, ನಂಗೆ ಇಂಪಾರ್ಟೆಂಟ್ ವ್ಯಕ್ತಿ ಒಬ್ಬರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಅದನ್ನು ನೋಡ್ಕೊಂಡು ಹೋಗೋಣವಾ? ಆಗ ಕಿರಣ್, ಅಯ್ಯೋ ದೇವ್ರೇ, ಆ ವ್ಯಕ್ತಿ ಯಾವಾಗ ಬರ್ತಾರೋ, ನಾವು ಯಾವಾಗ ಹೋಗ್ತೀವೋ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ. ಅಲ್ಲಿದ್ದ ಆ್ಯಂಕರ್ ಒಬ್ಬರು, ರಾಮಾಯಣ ಕತೆ ನಮಗೆಲ್ಲ ಗೊತ್ತಿದೆ, ಆ ಕಥೆನೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಹೇಗಿರುತ್ತೆ? ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ? ಹಾಗಿದ್ರೆ ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ರಾಮಾಯಣ ಟೀಮ್. ಆಗ ಕಿರಣ್, ಲೂ ನೋಡೋ ಮಗ, ಎಷ್ಟು ಚೆನ್ನಾಗೈತೆ ಡ್ಯಾನ್ಸು, ಎಷ್ಟು ಪರ್ಫಾರ್ಮೆನ್ಸಲ್ಲಿ ಇದೇ ತುಂಬ ಸಖತ್ತಾಗಿರೋದು ಅಂದ. ನೋಡು ನೋಡು ಅಂತ ರಿಷಿನ ಅಲ್ಲಾಡಿಸ್ತಾ ಇದ್ದ. ರಿಷಿ ಆ ಡ್ಯಾನ್ಸ್ ನೋಡ್ದ. ಆಗ ಅವನ ಮುಖದಲ್ಲಿ ಯಾರಿಗೂ ಕಾಯ್ತಾ ಇರೋ ಹಾಗಿತ್ತು, ಅದು ಇವ್ರನ್ನೇ ಅನಿಸುತ್ತೆ. ಅವ್ರನ್ನ ನೋಡಿ ಫುಲ್ ಖುಷಿಯಾದ. ಆಗ ಅವನ ಫೋನ್ ತೆಗೆದು ಅಲ್ಲಿ ಸೀತಾದೇವಿ ಪಾಠ ಮಾಡ್ತಿರೋ ಹುಡುಗಿ ಫೋಟೋನ ಕ್ಲಿಕ್ ಮಾಡ್ದ. ಆಗ ಕಿರಣ್, ಯಾಕೋ ಮಗ ಅವಳ ಫೋಟೋ ತೆಗ್ದೆ ಅಂತ ಕಿರಣ್ ಕನ್ಫ್ಯೂಷನಲ್ಲಿ ಕೇಳ್ದ. ಆಗ ರಿಷಿ, ಖುಷಿ ಖುಷಿ ಅಂದ. ಅಲ್ಲೇ ಡ್ಯಾನ್ಸ್ ಮಾಡ್ತಿದ್ದು ಬೇರೆ ಯಾರೂ ಅಲ್ಲ, ರಿಷಿನ ಬಾಯ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡು ಅಂತ ಕೇಳಿದ ಹುಡುಗಿ ಖುಷಿ ಆಗಿದ್ಲು. ಅವಳು ಡ್ಯಾನ್ಸಲ್ಲಿ ಸೀತಾದೇವಿ ಪಾಠ ಮಾಡ್ತಿದ್ಲು. ಸ್ಯಾಫ್ರಾನ್ ಕಲರ್ ಸ್ಯಾರಿ ಹಾಕಿದ್ಲು, ಅದಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಮತ್ತು ಕಾಸ್ಟ್ಯೂಮ್ ಕೂಡ ಹಾಕಿದ್ಲು. ತೀರ್ಥಯುಗದಲ್ಲಿ ಸೀತಾದೇವಿ ಹೇಗಿದ್ರೋ ಅಷ್ಟೇ ಸುಂದರವಾಗಿ ನಮ್ಮ ಖುಷಿ ಕೂಡ ಕಾಣ್ತಿದ್ಲು. ಅದಕ್ಕೆ ಅನಿಸುತ್ತೆ ಅವಳಿಗೆ ಹೀರೋಯಿನ್ ಪಾಠ ಕೊಟ್ಟಿದ್ರು. ಅವಳನ್ನ ನೋಡಿ ನಮ್ಮ ರಿಷಿ ಹಾರ್ಟ್ ಅಂತೂ ಫುಲ್ ಫಿದಾಗಿತ್ತು. ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ ಅಂತ ಅವನ ಹಾರ್ಟು ಪದೇ ಪದೇ ಅವನಿಗೆ ಹೇಳ್ತಾ ಇತ್ತು. ಫ್ಲೋ ಅಲ್ಲಿ ನನ್ನ ಹುಡುಗಿ ಸಿಕ್ಕಿದ್ಲು ಅಂತ ಹೇಳ್ದ. ಆಗ ಕಿರಣ್, ಏನೋ ಹೇಳ್ತಿದ್ಯಾ? ನಿನ್ನ ಹುಡುಗಿನ ನಿನ್ನ ತಲೆ ನೆಟ್ವಾಗೈತೆ ಅಲ್ವಾ, ಅಥವಾ ನಟ್ಟು ಬೋಲ್ಟ್ ಏನಾದರೂ ಲೂಸ್ ಆಗೈತಾ? ಫಸ್ಟ್ ಡಾಕ್ಟರ್ ಹತ್ರ ಹೋಗೋಣ. ಆ ಹುಡುಗಿ ನೀನು ನೋಡೇ ಇಲ್ಲ, ಆಗಲೇ ಹುಡುಗಿ ಅದು ಇದು ಅಂತ ಹೇಳ್ತಿದ್ಯಲ್ಲ, ನೀನೇನು ಹುಚ್ಚನಾ? ರಿಷಿ, ಲೂ ಬಾ ಬೇಗ ಹೋಗೋಣ, ಡ್ಯಾನ್ಸ್ ಮುಗೀತು, ಅವಳನ್ನ ಮಾತಾಡ್ಸೋಣ ಬಾ ಅಂತ ಹೇಳಿ ಎದ್ದು ನಿಂತ್ಕೊಂಡ. ಆಗ ಅಲ್ಲಿದ್ದ ಸೆಕ್ಯೂರಿಟಿ ಕೈ ಅಡ್ಡ ಮಾಡ್ತಾ, ಬಾಸ್ ನೀವು ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂತ ಹೇಳ್ದ. ಆಗ ರಿಷಿ ಅವ್ನ ಫೋನ್ ತೆಗೆದು ಅವಳ ಫೋಟೋ ತೋರಿಸಿ, ಇವಳ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ನಂಗೆ ಈಗಲೇ, ಗೊತ್ತಾಯ್ತಾ? ಅವ್ರ ಕೈನ ತಳ್ಳಿ ಅಲ್ಲಿಂದ ಹೋದ. ಕಿರಣ್, ಲೋ ಇದೇನು ಬ್ಯಾಂಗ್ಳೂರ್ ಅಂದ್ಕೊಂಡ, ನೀನು ಮಾತಾಡಿದ ತಕ್ಷಣ ಮಾತಾಡೋಕ್ಕೆ, ಇದು ಮೈಸೂರು ಕಣೋ, ಕೈಗೆ ಏನು ಸಿಗುತ್ತೋ ಅದರಲ್ಲೇ ಹೊಡೆದು ಕಳಿಸ್ತಾರೆ ಅಂತ ಹೇಳ್ದ. ರಿಷಿ, ಹಾಗೆಲ್ಲ ಏನು ಆಗಲ್ವೋ ಬಾ ಅಂದ. ಕಿರಣ್, ನೀನು ಇಷ್ಟೊಂದು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀಯಾ ಅವಳೇನೂ ಮಾಡಲ್ಲ ಅಂತ? ರಿಷಿ, ನಾನು ಅವಳನ್ನ ಮೊದಲೇ ಮೀಟ್ ಮಾಡಿದ್ದೀನಿ ಅದಕ್ಕೆ. ಕಿರಣ್, ಏನು? ಹಾಂ, ಆ ಹುಡುಗಿನ ಮೀಟ್ ಮಾಡಿದ್ಯಾ? ಅದು ನಂಗೆ ಗೊತ್ತಿಲ್ಲದೆ. ದಿಸ್ ಹರ್ಟ್ಸ್ ಮೀ ಮೋರ್ ಅಂದ. ರಿಷಿ, ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಅವಳು ಬೇರೆ ಸಿಗ್ತಾನೇ ಇಲ್ಲ, ಛೇ ಅಂದ. ಕಿರಣ್, ಲವ್ವರ್ ಬಂದಾಗ ದೋಸ್ತಿನೇ ಸುಮ್ಮನೆ ಇರು ಅಂತೀಯ ಅಲ್ವಾ? ಆಯ್ತಪ್ಪ, ನಾನು ಸುಮ್ಮನೆ ಇರ್ತೀನಿ, ಆದರೆ ನೀನು ಫುಲ್ ಏನೇನಾಯಿತು ಅಂತ ನನಗೆ ಡೀಟೇಲಾಗಿ ಹೇಳಬೇಕು ಆಯಿತಾ? ರಿಷಿ, ಸರಿ ಆಯಿತು ಬಾ ಈಗ ಅಂತ ಖುಷಿನ ಹುಡುಕ್ತಾ ಹೋದ. ಅವರು ಸ್ವಲ್ಪ ಹೊತ್ತು ಖುಷಿನ ಹುಡುಕ್ತಾನೇ ಇದ್ದರು. ರಿಷಿ, ಛೇ ಮಿಸ್ ಆದ್ಲು ಅನಿಸುತ್ತೆ. ಕಿರಣ್, ಈಗಾದರೂ ಹೇಳ್ತೀಯಾ ಏನಾಯಿತು, ಆ ಹುಡುಗಿ ಯಾರಂತ? ರಿಷಿ, ಸರಿ ಆಗಿದ್ದ ಎಲ್ಲ ವಿಷಯನೂ ಕಿರಣ್ಗೆ ಹೇಳ್ದ.
ಕಿರಣ್, ವರ್ದಿಯಲ್ಲೋ ಲ್ಯಾಟ್ರಿನ ಯಾವುದೋ ಗುರುತು ಪರಿಚಯ ಇಲ್ಲದೆ ಇರೋ ಹುಡುಗಿ ಬಂದು ನನ್ನ ಬಾಯ್ ಫ್ರೆಂಡ್ ಆಗು ಅಂದಮೇಲೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇರೆ ಏನು ಬೇಕು? ಹೇಗಾದರೂ ಮಾಡಿ ಅವಳನ್ನ ಪಟಾಯಿಸ್ಕೊ ಮಗ ಅಂದ ರಿಷಿ. ಅವಳ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲದೆ ಇರುವಾಗ ನಾನು ಹೇಗೆ ಅವಳನ್ನ ಅಂದ ಕಿರಣ್. ನೀನು ಯಾರು? RS ರಿಷಿ ಶೇಷ್ಗಿರಿ, ಶೇಷ್ಗಿರಿ ಗ್ರೂಪ್ ಆಫ್ ಕಂಪನಿ ನೆಕ್ಸ್ಟ್ MD. ನೀನು ನಿನ್ನ ಕೈಲಿ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ಏನು ಯೋಚನೆ ಮಾಡಬೇಡ. ಬಾಡಿಗಾರ್ಡ್ ಹೋಗಿದಾರಲ್ಲ, ಅವ್ರಿಗೆಲ್ಲನೂ ತಿಳ್ಕೊಂಡು ಬರ್ತಾರೆ. ನೆಕ್ಸ್ಟ್ ಡೇ ಖುಷಿ ಅವ್ರ ಟೀಮ್ ಜೊತೆ ಡ್ಯಾನ್ಸ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಿದ್ಲು. ಬಸ್ ಬಂತು. ಖುಷಿ ಅವಳ ಫೋನ್ ತೆಗೆದು ಜ್ಯೇಷ್ಠ ಅನ್ನೋ ನಂಬರ್ಗೆ ಕಾಲ್ ಮಾಡಿದ್ಲು. ಆ ಕಡೆಯಿಂದ ಹೇಳೆ ಕೋತಿ ಅಂದರು. ಖುಷಿ, ಜ್ಯೇಷ್ಠ ಎಲ್ಲಿದ್ದೀರಾ? ನಮ್ಮ ಬಸ್ ಆಗಲೇ ಸ್ಟ್ಯಾಂಡಿಗೆ ಬಂತು, ನೀವಿನ್ನೂ ಬಂದೇ ಇಲ್ವಲ್ಲ ಅಂದ್ಲು. ಆ ಕಡೆಯಿಂದ ಇನ್ನು ಸ್ವಲ್ಪ ಹೊತ್ತು ಬಂದೆ ಅಂದರು. ಖುಷಿ ಸರಿ ಅಂತ ಕಾಲ್ ಕಟ್ ಮಾಡಿದ್ಲು. ಇನ್ನು ಎಷ್ಟು ಅಂತ ವೇಟ್ ಮಾಡೋದು? ನನಗಂತೂ ಮೊದಲೇ ಸುಸ್ತಾಗ್ಬಿಟ್ಟಿದ್ದೀನಿ. ಮಾಸ್ಟರ್ ಬೇರೆ ಟಾರ್ಚರ್ ಕೊಡ್ತಿದ್ದ. ಫೈನಲಿ ಅವನ ಕಾಟ ಮುಗೀತಪ್ಪ. ನನಗಂತೂ ಫುಲ್ ಖುಷಿ ಆಯಿತು. ಹೇಗೋ ದಸರಾ ಹಾಲಿಡೇಯಿಂದ ಕಾಲೇಜ್ಗೆ 15 ಡೇಸ್ ರಜೆ ಐತೆ. ಅದಾದಮೇಲೆ ಮತ್ತೆ ಕಾಲೇಜ್ಗೆ ಹೋಗಬೇಕು. ಬೇಜಾರು ಕಣೆ, ಮತ್ತೆ ಕಾಲೇಜ್ಗೆ ಹೋಗಬೇಕು ಅಂತ ಒಂದೇ ಸಮ ಕೀರ್ತನ ಮಾತಾಡ್ತಾ ಇದ್ಲು. ಅಷ್ಟೊತ್ತಿಗೆ ಬೈಕ್ ಬಂದು ಖುಷಿ, ಲೇ ಬರ್ತೀಯಾ ಅಥವಾ ಇಲ್ಲೇ ಮಾತಾಡ್ಕೊಂಡಿರ್ತೀಯಾ ಅಂತ ಹೇಳಿ ಬೈಕ್ ಕಡೆ ಹೋದ್ಲು. ಕೀರ್ತನ, ಲೇ ನಿಂತ್ಕೊಳ್ಳೆ, ನಾನು ಬರ್ತೀನಿ ಅಂತ ಅವಳು ಹಿಂದೆ ಹೋದ್ಲು. ಇಬ್ಬರು ಬೈಕ್ ಹತ್ತಿ ನಡಿ ಜ್ಯೇಷ್ಠ ಅಂದರು. ಹೇಗೆ ನಡೀತು ನಿಮ್ಮ ಡ್ಯಾನ್ಸ್ ಅಂದ. ಖುಷಿ, ಅಯ್ಯೋ ಅದೊಂದು ದೊಡ್ಡ ಕತೆ. ಹೌದಾ, ಆ ಥರ ಏನು ನಡೀತು? ಮನೆಗೆ ಹೋದಾಗ ನಾನು ಎಲ್ಲನೂ ಹೇಳ್ತೀನಿ. ಈಗ ಫಸ್ಟ್ ಮನೆಗೆ ಕರ್ಕೊಂಡೋಗು, ನನಗಂತೂ ಫುಲ್ ಹೊಟ್ಟೆ ಎಸಿತೈತೆ. ಬೇಗ ಕರ್ಕೊಂಡೋಗು ಜ್ಯೇಷ್ಠ. ಖುಷಿ ಬೈಕಿಂದ ಬೇಗ ಇಳಿದು ಮನೆ ಒಳಗೆ ಹೋದ್ಲು. ಡ್ಯಾಡು ನಾನು ಬಂದೆ ಅಂತ ಹೇಳಿ ಅವ್ರ ಅಪ್ಪನ ಹಗ್ ಮಾಡಿದ್ಲು. ಖುಷಿ ತಲೆ ಸವರ್ತಾ, ಈ ಡ್ಯಾಡು ಮೇಲೆ ಖುಷಿ ಪುಟ್ಟಾಗೆ ಪ್ರೀತಿನೇ ಇಲ್ಲ ಅಂದರು. ಆಗ ಖುಷಿ, ಯಾಕೆ ಈ ಥರ ಕೇಳ್ತಿದ್ದೀರಾ ಡ್ಯಾಡು? ಇನ್ನೇನು ಖುಷಿ ಪುಟ್ಟ, ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ನೀನು ಊಟ ಮಾಡ್ದೋ ಇಲ್ವೋ ಅಂತ ನನಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಹೌದಾ ಮಿಸ್ಟರ್ ಮುರಳಿ ಅವರೇ, ನಿಮ್ಮ ಮಗಳು ಖುಷಿ ಯಾವಾಗಲೂ ಖುಷಿಯಿಂದನೇ ಇರ್ತಾಳೆ. ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೋತೀರಾ ಅಷ್ಟೆ. ಆಗ ಅಲ್ಲಿಗೆ ಒಂದು ಹುಡುಗ ಬಂದು ಹೌದು ಅಂತ ಹೇಳ್ದ. ಖುಷಿ, ಮೋಕ್ಷಣ ಯಾವಾಗಲೂ ನಿಮಗೆ ತಮಾಷೆನೇ ಅಲ್ವಾ? ನೀವಂತೂ ಆರಾಮಾಗಿದ್ರಿ. ನಾನಿಲ್ಲ ಅಂತ 2 ದಿನವರೆಗೂ ತಲೆ ತಿನ್ನೋರು ಯಾರೂ ಇಲ್ಲ ಅಂತ. ಹೇಗಿದ್ರು ಇವತ್ತು ಸ್ಯಾಟರ್ಡೆ ಅಲ್ವಾ, ನಿಮಗೆ ರಜೆ ಇರುತ್ತೆ ನೋಡಿ, ನಾನು ಎಷ್ಟು ಕಾಟ ಕೊಡ್ತೀನಿ ಅಂತ. ಅಯ್ಯೋ ದೇವ್ರೆ, ಇವಳಿಂದ ನನ್ನ ಬಚಾವ್ ಮಾಡಪ್ಪ. 2 ದಿನದಿಂದ ನಾನು ಹೇಗೋ ಆರಾಮಾಗಿದ್ದೆ, ಇವಾಗ ಮತ್ತೆ ಬಂದ್ಲಾ ನನ್ನ ತಲೆ ತಿನ್ನಕ್ಕೆ? ಖುಷಿ, ನಾನು ಮನೇಲಿಲ್ಲ ಅಂತ ಅಂದರೆ ನಿಮಗೆ ನೆಮ್ಮದಿ ಅಲ್ವಾ? ನೋಡು, ನೀನು ಎಲ್ಲ ಸೀಕ್ರೆಟ್ನ ಜ್ಯೇಷ್ಠಗೆ ಹೇಳ್ತೀನಿ ಅಂತ ಹೇಳಿ ಜ್ಯೇಷ್ಠ ಕಡೆ ಖುಷಿ ಹೇಳೋಕೆ ಅಂತ ಹೋದ್ಲು. ಮೋಕ್ಷ ಖುಷಿನ ಬಾಯಿ ಮುಚ್ಚಿ, ನೀನು ಏನೂ ಹೇಳಂಗಿಲ್ಲ ಖುಷಿ, ನನಗೆ ನೀನು ಪ್ರಾಮಿಸ್ ಮಾಡಿದೀಯಾ? ಖುಷಿ, ಬಿಡೋ ನನ್ನ ಅಂದ್ಲು. ಮೋಕ್ಷ ಖುಷಿ ತಲೆ ಮೇಲೆ ಹೊಡೆದು, ನನ್ನ ಸೀಕ್ರೆಟ್ನೇ ಹೇಳ್ತೀಯಾ ನೀನು? ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ಅಂದ. ಖುಷಿ, ನನಗೆ ಬೈತೀಯಾ? ನಿಂತ್ಕೋ, ನಿನ್ನ ಬಿಡಲ್ಲ ಇವತ್ತು ಅಂತ ಹೇಳಿ ಅವನು ಹಿಂದೆನೇ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಗ ಜ್ಯೇಷ್ಠ ಖುಷಿನ ಕೈ ಇಟ್ಕೊಂಡು, ಖುಷಿ ನೀನಿನ್ನೂ ಚಿಕ್ಕವಳನ್ನ, ಆಗಲೇ ಡಿಗ್ರಿ ನೀನು, ಇನ್ನೂ ಚೈಲ್ಡಿಶ್ ಬಿಹೇವಿಯರ್ನ ಬಿಟ್ಟಿಲ್ವಲ್ಲ ಅಂದ. ಮೋಕ್ಷ, ನಾನು ಇದನ್ನೇ ಕಣೋ ಹೇಳ್ತಾ ಇರೋದು. ಅವಳು ನನ್ನ ಮಾತೇ ಕೇಳ್ತಾ ಇಲ್ಲ. ನಿನ್ನ ಮಾತು ಕೇಳ್ತಾಳೆ ಅಲ್ವಾ, ನೀನೊಂದ್ಸಲ ಹೇಳೋ. ಆಗ ಖುಷಿ, ನೀನು ಮಾತಾಡಬೇಡ, ನಾನು ಮನೇಲಿಲ್ಲ ಅಂತ ಅಂದರೆ ಇವನಿಗೆ ಖುಷಿ ಅಂತೆ. ನೋಡು ಜ್ಯೇಷ್ಠ ಹೇಗೆ ಮಾತಾಡ್ತಾನೆ, ಇವನ್ನ ಸುಮ್ಮನೆ ಬಿಡಬೇಕಾ ಹೇಳು? ಖುಷಿ ಮತ್ತು ಮೋಕ್ಷ ಇಬ್ಬರು ಜಗಳ ಆಡ್ತಾನೆ ಇದ್ರು. ಆಗ ಜ್ಯೇಷ್ಠ, ನೀವು ಜಗಳ ಆಡೋದನ್ನ ನಿಲ್ಲಿಸ್ತೀರಾ? ಆಗ ಖುಷಿ, ಅವನಿಗೆ ಒಂದು ಹೊಡಿ, ಆಗಲೇ ನಂಗೆ ಸಮಾಧಾನ ಆಗೋದು. ಅಲ್ಲಿವರೆಗೂ ನಾನು ಹೀಗೆ ಆಡ್ತಾನೆ ಇರ್ತೀನಿ. ಜ್ಯೇಷ್ಠ ಸರಿ ಆಯಿತು ಅಂತ ಹೇಳಿ ಮೋಕ್ಷನ ತಲೆಗೊಂದು ಹೊಡೆದು, ಈಗ ಸಮಾಧಾನನ ಅಂದ. ಅಣ್ಣ, ನೀನು ಯಾವಾಗಲೂ ನನಗೆ ಹೊಡಿತೀಯ, ಅವಳಿಗೆ ಮಾತ್ರ ನೀನು ಏನೂ ಹೇಳಲ್ಲ. ದಿಸ್ ಇಸ್ ಟೂ ಮಚ್ ಅಣ್ಣ. ಜ್ಯೇಷ್ಠ, ಅವಳಿನ್ನೂ ಚಿಕ್ಕವಳಲ್ವಾ, ಬಿಡು ಅಂದರು. ಹಾಂ, ನೀನು ಹಿಂಗೆ ಹೇಳಿ ಹೇಳಿನೇ ಅವಳಂಗೆ ಹಾಡೋದು. ಆಗ ಖುಷಿ ಮೋಕ್ಷನ್ ನೋಡ್ದ. ಅವ್ವ ಅಂತ ಹೇಳಿ, ಜ್ಯೇಷ್ಠ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ತಿಂಡಿ ತಿನ್ನೋಕೆ ಸರಿನಾ?
ಲೇ ಖುಷಿ, ನೀನು ಯಾಕೆ ಹೇಳು ಕೋತಿ ಅಂತ ಕರೆಯೋದು? ನೀನು ಹಿಂಗೆ ಹಾಡೋದಕ್ಕೆ ಕಣೆ. ಆಗ ಖುಷಿ ಹೇ ಹೋಗೋ ಅಂತ ಹೇಳಿ ಫ್ರೆಶ್ ಅಪ್ ಆಗೋಕ್ಕೆ ಹೋದ್ಲು. ಬಾಡಿಗಾರ್ಡ್ ಒಬ್ಬ ರಿಷಿ ಮುಂದೆ ನಿಂತು ಗುಡ್ ಮಾರ್ನಿಂಗ್ ಬಾಸ್ ಅಂದ. ರಿಷಿ ಕ್ಯೂರಿಯಾಸಿಟಿಯಿಂದ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಹೇಳ್ದ. ಎಸ್ ಬಾಸ್, ಅವ್ರ ಫುಲ್ ನೇಮ್ ಕುಶಾನ್ಯ ಮುರಳಿ, ಅವ್ರ ಅಪ್ಪನ ಹೆಸರು ಮುರಳಿ, ಅವ್ರ ಅಮ್ಮನ ಹೆಸರು ರಾಧಾ, ಅವ್ರಿಗಿಬ್ರು ಅಣ್ಣಂದಿರಿದ್ದಾರೆ, ಶ್ರೀವಾಸ್ತವ್, ಮೋಕ್ಷಿತ್. ಹೌದಾ, ಖುಷಿ ಬಗ್ಗೆ ಏನಾದರೂ? ಬಾಡಿಗಾರ್ಡ್ ಎಸ್ ಬಾಸ್, MIT ಕಾಲೇಜಿನ ಮೈಸೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ರಿಷಿ ಸರಿ, ಇವಾಗ ನೀವು ಹೊರಡಿ. ಬಾಡಿಗಾರ್ಡ್ ಓಕೆ ಬಾಸ್ ಅಂತ ಹೇಳಿ ಅಲ್ಲಿಂದ ಹೊರಟ.